ಸೊ ಈ ರೂಮ್ನಲ್ಲಿ ಮಲ್ಕೊಂಡಾಗ ಸನ್ರೈಸ್ ವ್ಯೂ ನೋಡ್ಬೋದು ನಿಮಗೆ. ಈಚೆ ಬದಿದೆ ಮಲ್ಪೆ ಬೀಚು, ಇದಕ್ಕೆ ನಾವು ಹೇಳ್ತೇವೆ ಮಟ್ಟು ಬೀಚು. ಸೊ ಇದು ಬೀಚು, ಮಟ್ಟು ಬೀಚು. ಸೊ ಇಲ್ಲಿ ಸಂಜೆ ಆಗ್ತಾ ಫಿಶಿಂಗ್ ಎಲ್ಲ ಮಾಡ್ತಾರೆ. ಕುಡ್ಲದ್ದು ಗಾಡಿ ಅಂದರೆ ಮಂಗಳೂರು, ಇದು ಬೆಂಗಳೂರು ಗಾಡಿ. ಡೆಕೋರೇಷನ್ ಮಾಡಿ ಸೆಲೆಬ್ರೇಷನ್ ಮಾಡಲಿಕ್ಕಿದ್ರೆ ಇಲ್ಲಿ ಮಾಡ್ಬೋದು. ಸಾರಿ, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕಾಲ್ಡ್ ಡೈಲಿ ಡಮ್ ಡಮ್. ಸೊ ಇವತ್ತು ನಮ್ಮದೊಂದು ಸ್ಪೆಷಲ್ ವ್ಲಾಗ್ ಆಗಿದೆ. ಯಾವುದು ವ್ಲಾಗ್ ಯಾವುದ್ರ ಬಗ್ಗೆ ಅಂತ ಹೇಳಿದರೆ, ಒಂದು ರೆಸಾರ್ಟ್ ಇದು ಹೋಮ್ ಟೂರ್ ಆಗಲಿಕ್ಕೆ ಉಂಟು. ಪುನಃ ರೆಸಾರ್ಟ್ ಸಿಗ್ತಾ ಉಂಟು ಕೆಲಸ, ಪುನಃ ರೆಸಾರ್ಟ್ ಇದು ಹೋಮ್ ಟೂರ್ ಮಾಡ್ತಾ ಇದ್ದೇನೆ. ಸೊ ಇವತ್ತಿನ ರೆಸಾರ್ಟ್ ಬಂದುಬಿಟ್ಟು ಹೆಸರಾಗಿಲ್ಲ, ಇನ್ನು ಅದಕ್ಕೆ ಹೆಸರಿಟ್ಟಿಲ್ಲ. ಸೊ ಹಳತ್ತೊಂದು ರೆಸಾರ್ಟ್, ಅದನ್ನು ರಿನೋವೇಷನ್ ಮಾಡಿ ಬೇರೆಯವ್ರು ತಗೊಂಡು ರಿನೋವೇಷನ್ ಮಾಡಿ ಅದಕ್ಕೆ ಏನೋ ಹೆಸರು ಇಡ್ತಾರೆ, ಮೇ ಬಿ ಗೊತ್ತಿಲ್ಲ. ಸೊ ನಾನೀಗ ಹೋಗ್ತಾ ಇದ್ದೇನೆ ನಮ್ಮದು ಮಟ್ಟು ಸೈಡಿಗೆ. ಸೊ ನಿಮಗೆ ನೋಡ್ಬೋದು, ಈಚೆ ಬದಿ ಉಂಟು ಸಮುದ್ರ, ಈಚೆ ಬದಿ ಉಂಟು ಕೆರೆ. ಸೊ ಈ ಸಮುದ್ರ ಮತ್ತು ಕೆರೆ ಮಿಡ್ಲಲ್ಲಿ ಒಂದು ರೋಡ್ ಉಂಟು. ಸೊ ರೋಡಿಗೆ ತಾಗಿ ರೆಸಾರ್ಟ್ ಇದೆ, ತುಂಬ ರೆಸಾರ್ಟ್ ಉಂಟು. ಅದರಲ್ಲಿ ಲಾಸ್ಟ್ ಟೈಮ್ ಇದ್ದದ್ದು ಕೌಸ್ತುಭ ರೆಸಾರ್ಟು. ಸೊ ಕೌಸ್ತುಭ ರೆಸಾರ್ಟ್ ನೈಟಲ್ಲಿ ಮಾಡಿದ್ದು ವ್ಲಾಗು. ಸೊ ಅದು ಹೆಚ್ಚೇನು ನೋಡ್ಲಿಕ್ಕೆ ಆಗಲಿಲ್ಲ, ಅದರಲ್ಲಿ ಗೊತ್ತಾಗುವಂಥದ್ದು ಎಂತ ಇರಲಿಲ್ಲ. ಸೊ ಇವತ್ತು ಡೇ ಟೈಮ್ ಮಾಡೋದ್ರಿಂದ ನಿಮಗೆ ಇವತ್ತು ನಮ್ಮ ವ್ಲಾಗ್ನಲ್ಲಿ ಒಂದು ಎಂತ ಹೇಳ್ತಾರೆ, ರೆಸಾರ್ಟ್ನ ಫುಲ್ ಒಂದು ಹೋಮ್ ಟೂರ್ ಮಾಡಿ ಕೊಡ್ತೇನೆ. ಫುಲ್ ಟು ಫುಲ್ ರೆಸಾರ್ಟ್ ನಿಮಗೆ ನೋಡ್ಬೋದು. ಇನ್ ಕೇಸ್ ಬುಕಿಂಗ್ ಮಾಡಲಿಕ್ಕಿದ್ರು ಕೂಡ ಡಿಸ್ಕ್ರಿಪ್ಷನಲ್ಲಿ ಅವರ ನಂಬರ್ ಕೊಟ್ಟಿರ್ತೇನೆ. ಸೊ ಕಾಲ್ ಮಾಡಿ ಬುಕ್ ಮಾಡಿ. ರೆಸಾರ್ಟ್ ಅಂತೂ ಒಳ್ಳೆ ಇದೆ. ನಮ್ಮ ಕ್ಲೀನಿಂಗ್ ಕೆಲಸ ಕೂಡ ಅಲ್ಲಿ ಮುಗೀತು. ಸೊ ಅಲ್ಲಿಂದ ಐಟಮ್ ತಗೊಂಡು ನಾನು ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದ್ದೇನೆ ಈಗ. ಸೊ ಹೋಗುವ ನಮ್ಮ ರೆಸಾರ್ಟಿಗೆ ಹೋಗಿ ಒಂದು ಹೋಮ್ ಟೂರ್ ಮಾಡುವ ರೆಸಾರ್ಟ್ನದ್ದು. ಸೊ ಹಾಗೆ ಅಲ್ಲಿ ರೆಸಾರ್ಟ್ನದ್ದು ಎಂತ ಹೇಳ್ತಾರೆ, ಹೌಸ್ ಕೀಪಿಂಗ್ ಒಬ್ಬರು ಇದ್ದಾರೆ, ಸುನಿಲ್ ಅಂತ. ಸೊ ಅವರು ನೋಡ್ಕೊಳ್ಳೋದು ರೆಸಾರ್ಟ್ ಎಲ್ಲ. ಸೊ ಅವರೊಟ್ಟಿಗೆ ಹೋಗಿ ಮಾತಾಡುವ, ನಿಮಗೆ ರೆಸಾರ್ಟ್ ತೋರಿಸ್ತೇನೆ. ಚಂದ ಅಂದರೆ ಚಂದ ಉಂಟು. ಸೊ ಆ ರೆಸಾರ್ಟ್ನದ್ದು ಹೋಮ್ ಟೂರ್ ಆದಮೇಲೆ ಹೋಮ್ ಟೂರ್ ಮಾಡ್ತಾ ಈಚೆ ಬದಿ ಕೆರೆಯದು ವ್ಯೂ ತೋರಿಸ್ತೇನೆ, ಈಚೆ ಬದಿ ಸಮುದ್ರ ವ್ಯೂ ತೋರಿಸ್ತೇನೆ. ಸೊ ನೋಡಿ, ಇಷ್ಟ ಆದರೆ ಬುಕ್ ಮಾಡಿ. ಈಚೆ ಒಂದು ನಮ್ಮದು ಕೌಸ್ತುಭ ರೆಸಾರ್ಟು ಲಾಸ್ಟ್ ಟೈಮ್ ಮಾಡಿದ್ದು. ನೆಕ್ಸ್ಟ್ ಕೌಸ್ತುಭ ರೆಸಾರ್ಟಿಂದ ಸ್ವಲ್ಪ ಮುಂದೆ ಹೋಗ್ತಾ 100 ಮೀಟರ್ಸ್ ಮುಂದೆಯಲ್ಲಿ ಎಡಬದಿಯಲ್ಲಿ ಒಂದು ರೆಸಾರ್ಟ್ ಇದೆ. ಸೊ ಹೋಗುವ ರೆಸಾರ್ಟಿಗೆ, ರೆಸಾರ್ಟ್ ತೋರಿಸ್ತೇನೆ ನಿಮಗೆ, ಬನ್ನಿ ಪೋಯ್. ಸೊ ನಾನು ಹೇಳಿದಾಗೆ ಇದೆಲ್ಲಿ ಮಟ್ಟು ಅಲ್ಲ. ಸೊ ಮಟ್ಟುವಲ್ಲಿ ನಮ್ಮದು ರೆಸಾರ್ಟ್ ಇದೆ. ಸೊ ನಿಮಗೆ ನೋಡ್ಬೋದು, ಇದು ರೆಸಾರ್ಟು. ಸೊ ಮಟ್ಟುನದ್ದು ರೆಸಾರ್ಟ್ನದ್ದು ನೋಡ್ಕೊಳ್ಳುವವರು ಇಲ್ಲಿದ್ದಾರೆ. ಸುನಿಲ್ ಭಾಯ್ ನಮಸ್ತೆ. ಗದಗದಿಂದ ಇವರು ಈ ರೆಸಾರ್ಟ್ನದ್ದು ಪ್ರತಿಯೊಂದು ಕೂಡ ನೋಡ್ಕೊಳ್ತಾರೆ. ಅಂದರೆ ಪಾರ್ಟಿ ಬರುವಾಗಿಂದ ಹಿಡಿದು ಪಾರ್ಟಿ ಹೋಗೋದನಕ ಜವಾಬ್ದಾರಿ ನಮ್ಮದು ಸುನಿಬಾಯದ್ದು. ಸೊ ನಮ್ಮದು ಇಲ್ಲಿ ಕೆಲಸ ಎಲ್ಲ ಮುಗ್ದಿದೆ. ಇನ್ನು ಪೇಂಟಿಂಗ್ ಎಲ್ಲ ಆಗ್ಲಿಕ್ಕೆ ಉಂಟಲ್ಲ ಸುನಿಲ್ನ, ಪೇಂಟಿಂಗ್ ಆಗಲಿಕ್ಕಿದೆ. ಸೊ ಇವರು ಮೊದಲೇ ಹೇಳಿದರೆ ನಾನು ಮಾತಾಡೋದಿಲ್ಲ, ಅದು ಕ್ಯಾಮರಲ್ಲಿ ನಾಚಿಕೊಳ್ತಾರಂತೆ ಸ್ವಲ್ಪ. ಸೊ ಇದು ನಮ್ಮದು ರೆಸಾರ್ಟ್ನದ್ದು ವ್ಯೂ. ರಾಕ್ ಆ್ಯಂಡ್ ಸಿ ಅಲ್ಲ ಸುನಿಲಣ್ಣ, ರಾಕ್ ಆ್ಯಂಡ್ ಸಿ ರೆಸಾರ್ಟು. ಸೊ ಇಲ್ಲಿ ನೋಡ್ಬೋದು ಆಲ್ರೆಡಿ ಇದ್ದಾರೆ. ಇದು ಕುಡ್ಲದ್ದು ಗಾಡಿ ಅಂದರೆ ಮಂಗಳೂರು, ಇದು ಬೆಂಗಳೂರು ಗಾಡಿ. ಸುನಿಲ ಈಚೆ ಬನ್ನಿ, ನೀವೇ ಯಾಕೆ ದೂರ ನಿಂತ್ರಿ. ಸೊ ಇದೊಂದು ವಿಲಾ ಅಂತ ಹೇಳ್ಬೋದು. ಇದು ಫುಲ್ ವಿಲಾ ಕೊಡ್ತಾರೆ. ಸೊ ಹಾಗೆಯೇ ಇಲ್ಲಿ ಒಂದು ಸಣ್ಣದೊಂದು ರೂಮ್ ಇದೆ. ಸೊ ಈ ರೂಮ್ನಲ್ಲಿ ಯಾವುದಾದ್ರು ಕೆರೆ ಅಲ್ಲ ಇದಕ್ಕೆ ಹೇಳೋದು, ಸೊ ಕೆರೆಯದು ವ್ಯೂ ನಿಮಗೆ ಕಾಣುತ್ತೆ, ಸನ್ರೈಸ್ ವ್ಯೂ. ಸೊ ಇದು ರೂಮ್ ಆಗಿರುತ್ತೆ ಇದು. ಸೊ ಇಲ್ಲಿ ಬಾಗಿಲಿದೆ. ಸೊ ಬೆಳಿಗ್ಗೆ ಎದ್ದು ಮುಂಚೆ ವ್ಯೂ ಈ ಥರ ಕಾಣುತ್ತೆ. ರೂಮಲ್ಲಿ ಕುತ್ಕೊಂಡು ಹೀಗೆ ಬರುತ್ತಲ್ಲ ವ್ಯೂಸು, ಹೀಗೆ ಬರುತ್ತೆ. ಬೆಡ್ರೂಮಲ್ಲಿ ಮಲಗಿದಾಗ ವ್ಯೂಸ್ ನಿಮಗೆ ಹೀಗೆ ಕಾಣುತ್ತೆ, ಈ ಥರ ಇಷ್ಟು ಚೆಂದ ಕಾಣುತ್ತೆ. ಸೊ ಇದು ನಮ್ಮದು ಈಚೆ ಸೈಡು. ಇದಕ್ಕೆ ಕೆರೆ ಅಂತಾರೆ, ಏನು ನದಿ, ಬ್ಯಾಕ್ ವಾಟ್ರ್. ನದಿ ಅಂದರೆ ಅಂತ ಹೇಳಿ, ಇದು ಸಮುದ್ರದಿಂದ ಕನೆಕ್ಟ್ ಆಗೋದು. ಹೌದು, ಉಪ್ಪು ನೀರೇ. ಸೊ ನಿನ್ನೆ ನಾವು ಇದಕ್ಕೆ ನೀರು ಹಾಕಿ ಇದಕ್ಕೆ ಮಿಷಿನ್ ಹಾಕಿ ನಿನ್ನೆ ನಾವು ಯೂಸ್ ಮಾಡಿದ್ದು. ಇದೆಲ್ಲಿಂದ ಬಂತು ಗಿಡ? ತಿಳ್ಕೊಂಡು ಬಂದಿರೋದಲ್ಲ. ಸೊ ಇದು ನಮ್ಮ ರೆಸಾರ್ಟ್ನದು ಒಂದು ಯೂಸ್ ಆದರೆ. ಸೊ ನಮಗೆ ಇಲ್ಲಿ ಪಾರ್ಟಿನ ಮಾಡಲಿಕ್ಕಿದ್ರೆ ಇಲ್ಲಿ ಮಾಡ್ಬೋದು. ಡೆಕೋರೇಷನ್ ಮಾಡಿ ಸೆಲೆಬ್ರೇಷನ್ ಮಾಡಲಿಕ್ಕಿದ್ರೆ ಇಲ್ಲಿ ಮಾಡ್ಬೋದು. ಸೊ ಹಾಗೆ ಇಲ್ಲಿ ಬೇರೆ ಅಂತ ಇದೆ, ಅಲ್ಲಿ ವಾಶ್ರೂಮ್ ಇದೆ, ಹಿಂದ್ಗಡೆ ಸುನಿಲಣ್ಣನದು ರೂಮ್ ಇದೆ, ಮತ್ತು ಮೇಲ್ಗಡೆ ಇವು ನಿಮಗೆ ನಾನು ಹೇಳಿದ ಹಾಗೆ ಒಂದು ಬದಿ ಸಮುದ್ರ ಇದೆ, ಇನ್ನೊಂದು ಬದಿ ಇದಿದೆ ನದಿ. ಸೊ ಅದರದ್ದು ಟಾಪಲ್ಲಿ ವ್ಯೂ ತೋರಿಸ್ತೇನೆ ಹೇಗೆ ಅಂತ. ಸೊ ಇಲ್ಲಿ ಈಚೆ ಬದಿ ಇದೆ ಮಟ್ಟು ಬೀಚು. ಸೊ ಇದು ಫುಲ್ ಮಟ್ಟು ಬೀಚು. ಇಲ್ಲಿ ನಮ್ಮದು ಗಾಡಿ ಲೋಡಾಗಿ ನಿಂತ್ಕೊಂಡಿದೆ, ಐಟಮ್ ಎಲ್ಲ ನಮ್ಮದು ಗಾಡಿ. ಸೊ ಇಲ್ಲಿಂದ ಮೇಲಕ್ಕೆ ಹೋಗಿ ನಿಮಗೆ ಮೇಲ್ಗಡೆದು ವ್ಯೂ ತೋರಿಸ್ತೇನೆ ಹೇಗೆ ಉಂಟು ಅಂತ. ಸೊ ಇದು ನಮ್ಮದು ವಿಲಾದ ಟಾಪು. ಸೊ ವಿಲಾ ನೋಡ್ಬೋದು ಈ ಥರ ಇದೆ. ಸೊ ವಿಲಾದ ಟಾಪ್ ಹೀಗೆ ಬರುತ್ತೆ ವ್ಯೂ.
ಇದು ವ್ಯೂ. ಇಲ್ಲಿ ಒಂದು ರೂಮ್ ಇದೆ. ಸೊ ಈ ರೂಮ್ನಲ್ಲಿ ಮಲ್ಕೊಂಡಾಗ ಸನ್ರೈಸ್ ವ್ಯೂ ನೋಡ್ಬೋದು ನಿಮಗೆ. ಸೊ ಹಾಗೆ ಈಚೆ ಬದಿ ಉಂಟು ತುಳುಂ ರೆಸಾರ್ಟ್ ಇದೆ ಈಚೆ ಬದಿ. ಸೊ ಉದ್ದಕ್ಕೆ ತುಂಬ ರೆಸಾರ್ಟ್ ಉಂಟಲ್ಲ ಸೊ ನನ್ನ ತುಂಬ ರೆಸಾರ್ಟ್ ಇದೆ ಈಚೆ ಉದ್ದಕ್ಕೆ. ಸೊ ಈಚೆನೇ ಕೂಡ ತುಂಬ ರೆಸಾರ್ಟ್ ಇದೆ. ಸೊ ಇದು ಸನ್ಸೆಟ್ ಎಂಜಾಯ್ ಮಾಡ್ಬೋದು. ನೈಟಿಗೆ ಕೂತ್ಕೊಂಡು ಒಂದೊಂದು ಪೆಗ್ ಹಾಕ್ಕೊಂಡು ಇಲ್ಲಿ ಸನ್ಸೆಟ್ ವ್ಯೂ ನೋಡ್ಬೋದು. ಸೊ ಇದು ನಮ್ಮದು ಸಮುದ್ರ. ಈಚೆ ಬದಿ ಇದೆ ಮಲ್ಪೆ ಬೀಚು, ಇದಕ್ಕೆ ನಾವು ಹೇಳ್ತೇವೆ ಮಟ್ಟು ಬೀಚು. ಸೊ ನೋಡ್ಬೋದು ಒಂದು ಬ್ಯೂಟಿಫುಲ್ ರೆಸಾರ್ಟ್ನದ್ದು ವ್ಯೂ ಈ ಥರ ಬರುತ್ತೆ ಇಲ್ಲಿಂದ. ಸೊ ಆಚೆಯಿಂದ ಕೆರೆಯದ್ದು ವ್ಯೂ ಇದೆ. ಸೊ ಇದು ನಮ್ಮದು ರಾಕ್ ಆ್ಯಂಡ್ ಸಿ ರೆಸಾರ್ಟ್ನದ್ದು ವ್ಯೂ ನಿಮಗೆ. ಸೊ ನಿಮಗೆ ಬುಕ್ಕಿಂಗ್ ಮಾಡಲಿಕ್ಕಿದ್ರೆ ನಂಬರ್ ಕೊಟ್ಟಿರ್ತೇನೆ ಡಿಸ್ಕ್ರಿಪ್ಷನಲ್ಲಿ, ಪುನಃಸಲ ಕಾಲ್ ಮಾಡಿ. ಹಾಗೆ ನಮ್ಮ ಸುನಿಲಣ್ಣ ನಂಬರ್ ಕೊಟ್ಟಿರ್ತೇನೆ. ಏನಾದ್ರು ಎನ್ಕ್ವೈರಿ ಇದ್ದರೆ ಅವ್ರಿಗೆ ಕೂಡ ಮಾಡ್ಬೋದಲ್ಲ ಎನ್ಕ್ವೈರಿ ಇದ್ದರೆ ಸುನಿಲಣ್ಣಗೆ ಮಾಡ್ಬೋದು. ಏನೇ ಕ್ವಶನ್ ಕೇಳಲಿಕ್ಕಿದ್ರು ಅಥವಾ ಏನೇ ನಮ್ಮ ರೆಸಾರ್ಟ್ನ ಬಗ್ಗೆ ಕೇಳಲಿಕ್ಕಿದ್ರೆ ಸುನಿಲಣ್ಣ ನಂಬರ್ನ ಸೆಕೆಂಡ್ ಆಗಿ ಕೊಟ್ಟಿರ್ತೇನೆ, ಅವ್ರಿಗೆ ಕಾಲ್ ಮಾಡಿ. ಮತ್ತು ಈ ರೆಸಾರ್ಟ್ನಲ್ಲಿ ತೋರಿಸಲಿಕ್ಕೆ ಎಂತ ಉಂಟು, ಎಂತ ಇಲ್ಲ, ಇಷ್ಟೇ ಮುಗೀತು. ಸೊ ಹೀಗೆ ರೆಸಾರ್ಟಿಂದ ಹೊರಗಡೆ ಬರ್ತಾ ಈಚೆ ಬದಿ ನಿಮಗೆ ಒಂದು ಬ್ಯೂಟಿಫುಲ್ ನಮ್ಮದು ಮಟ್ಟು ಬೀಚ್ನದ್ದು ವೈಬ್ ನಿಮಗೆ ನೋಡ್ಬೋದು. ಸೊ ಬೀಚ್ನ ಹತ್ರ ಕೂತ್ಕೊಂಡು ಫುಲ್ಲೊಂದು ಬೀಚ್ನದ್ದು ವೈಬ್ ತಗೊಳ್ಬೋದು ನಿಮಗೆ. ಸೊ ಫುಲ್ಲೊಂದು ಎಂತ ಹೇಳ್ತಾರೆ, ಮನಸ್ಸೆಲ್ಲ ನೆಮ್ಮದಿಯಾಗಿ ಹೋಗುತ್ತೆ. ಸೊ ನಿಮಗೆ ನೋಡ್ಬೋದು ಇಲ್ಲಿ ಬೀಚ್ನದ್ದು ವೈಬ್ ಹೀಗಿರುತ್ತೆ. ಸೊ ಇದು ಬೀಚು, ಮಟ್ಟು ಬೀಚು. ಸೊ ಇಲ್ಲಿ ಸಂಜೆ ಆಗ್ತಾ ಫಿಶಿಂಗ್ ಎಲ್ಲ ಮಾಡ್ತಾರೆ. ಸೊ ಇದು ನಮ್ಮದು ಬೀಚ್ ವ್ಯೂ. ಆದರೆ ಇಲ್ಲಿ ನಮ್ಮದು ರೆಸಾರ್ಟ್ ಇದೆ, ಹಿಂದುಗಡೆ ಇದೆ ನಮ್ಮದು ನದಿ ಇದೆ. ಸೊ ಇದು ನಮ್ಮದು ಡೇ ಟೈಮ್ನದ್ದು ಬೀಚ್ನದ್ದು ವ್ಯೂ ನೋಡ್ಬೋದು. ಫುಲ್ ರೆಸಾರ್ಟಲ್ಲಿ ಈಚೆ ಬದಿ ಫುಲ್ ರೆಸಾರ್ಟ್ ಇರುವಂಥದ್ದು, ಈಚೆ ಬದಿ ಮತ್ತು ಈಚೆ ಬದಿ ಫುಲ್ ರೆಸಾರ್ಟ್. ಆಚೆ ಬದಿ ನಮ್ಮದು ಮಲ್ಪೆ ಬೀಚ್ ಇದೆ. ಇದು ನಮ್ಮದು ಬೀಚ್ನದ್ದು ವ್ಯೂ. ನಮ್ಮ ಸಮುದ್ರದ ಅಲೆ ಎಲ್ಲ ಬರೋದು ನಿಮಗೆ ಸೌಂಡ್ ಕೇಳ್ಬೋದು. ಅಲೆಗಳು ಬರ್ತಾ ಇರೋ ಸೌಂಡ್ ನಿಮಗೆ ಕೇಳಲಿಕ್ಕೆ ಖುಷಿಯಾಗುತ್ತೆ. ಸುನಿಲಣ್ಣ ನಿಮಗೆ ಕೂತ್ಕೊಂಡು ಇಲ್ಲಿ ಟೈಮ್ ಪಾಸ್ ಮಾಡ್ಬೋದಲ್ಲ ಸಂಜೆ ಮಾಡ್ಕೋಬೋದು. ಸನ್ಸೆಟ್ ಹೌದು. ಹಾಂ. ಸೊ ಬೀಚ್ನಲ್ಲಿ ಮುಳುಗಲಿಕ್ಕಿದ್ರೆ ಆಲ್ಮೋಸ್ಟ್ ಬೆಂಗಳೂರಿನವರಿಗೆ ಬೆಂಗಳೂರು ಮೈಸೂರವರಿಗೆ ತುಂಬ ಒಂದು ಕ್ರೇಜ್ ಇರುತ್ತೆ ಸಮುದ್ರಕ್ಕೆ ಬಂದು ಮುಳುಗಬೇಕು ಅಂತ. ಸೊ ಈ ರೆಸಾರ್ಟ್ ಬುಕ್ ಮಾಡಿದರೆ ಮುಂದ್ಗಡೆ ನಿಮಗೆ ಸಮುದ್ರದ ವ್ಯೂ ಇದೆ. ಸೊ ಸಮುದ್ರದಲ್ಲಿ ಕೂಡ ನಿಮಗೆ ಮುಳುಗ್ಬೋದು, ಎಂಜಾಯ್ ಮಾಡ್ಬೋದು ಸಮುದ್ರವನ್ನು. ಫುಲ್ ಟು ಫುಲ್ ಎಂತ ಹೇಳ್ತಾರೆ, ಮಸ್ತಿ ಮಾಡ್ಬೋದು. ಪ್ಯಾಕೇಜ್ ತುಂಬ ಒಳ್ಳೆ ಇದೆ. ಸೊ ಈ ಸುನಿಲಣ್ಣ ಪ್ರೈಸಿಂಗ್ ಎಲ್ಲ ಏನಾದರೂ ಎನ್ಕ್ವೈರಿ ಇದ್ದರೆ ಇವ್ರಿಗೆ ಕಾಲ್ ಮಾಡಿ, ಅಥವಾ ಇವರದ್ದು ಇನ್ನೊಂದು ನಂಬರ್ ಕೊಟ್ಟಿರ್ತೇನೆ ಓನರ್ ಅವರದ್ದು, ಅವ್ರಿಗೆ ಕೂಡ ಕಾಲ್ ಮಾಡ್ಬೋದು, ರೇಟ್ ಹೇಳ್ತಾರೆ. ಸೊ ನಿಮ್ಗೆ ಎನ್ಕ್ವೈರಿ ಇತ್ತು ಅಂತ ಹೇಳಿದರೆ ಸುನಿಲಣ್ಣಗೆ ಎನಿ ಟೈಮ್ ಕಾಲ್ ಮಾಡಿ ರೆಸ್ಪಾನ್ಸ್ ಮಾಡ್ತಾರೆ. ಸೊ ಗದಗದಿಂದ ಬಂದದಲ್ಲ ನೀವು? ಸೊ ಗದಗದಿಂದ ಸುನಿಲಣ್ಣ ಬಂದದ್ದು ನಮ್ಮ ಊರಿಗೆ, ನಮ್ಮ ಉಡುಪಿಗೆ ಬಂದು ಇಲ್ಲಿ ಏನೋ ಒಂದು ಕೆಲಸ ಮಾಡಿಕೊಂಡು ಅವ್ರದ್ದು ಲೈಫ್ ಅವ್ರು ಮಾಡ್ತಿದ್ದಾರೆ. ಖುಷಿಯಾಗುತ್ತೆ ಕೇಳಲಿಕ್ಕೆ. ಗದಗದವರೆಲ್ಲ ನಮ್ಮ ಉಡುಪಿಗೆ ಬಂದು ನಮ್ಮ ಉಡುಪಿಯಲ್ಲಿ ಸ್ಟೇ ಆಗಿದ್ದಾರೆ. ಒಂದು ಕೇಳಲಿಕ್ಕೇ ಖುಷಿಯಾಗುತ್ತೆ. ಸೊ ಇದು ನಮ್ಮದು ರೆಸಾರ್ಟ್ ಈಚೆ ಬದಿಯಿಂದ. ಸೊ ನಮ್ಮದು ಗಾಡಿ ಇಲ್ಲಿದೆ, ನಾನಿಲ್ಲಿಂದ ಹೊರಡ್ತೇನೆ ಮನೆಗೆ ಸೀದಾ. ಸೊ ನಮ್ಮದು ರೆಸಾರ್ಟ್ನದ್ದು ಹೋಮ್ ಟೂರ್ ಮುಗೀತು. ಸೊ ಹೀಗೆ ರೆಸಾರ್ಟ್ ಎಲ್ಲ ಸಿಕ್ಕಿದ ಮೇಲೆ, ಕೆಲಸ ಸಿಕ್ಕಿದ ಮೇಲೆ ಹೀಗೆ ರೆಸಾರ್ಟ್ನದ್ದು ಹೋಮ್ ಟೂರ್ ಮಾಡ್ತಾ ಇರ್ತೇವೆ. ಹೀಗೆ ವ್ಲಾಗ್ಸ್ ಬರ್ತಾ ಇರುತ್ತೆ, ನೋಡ್ತಾ ಇರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಸುನಿಲಣ್ಣ ಎಂತ ಹೇಳ್ತೀರಿ? ಬನ್ನಿ ನಮ್ಮ ರೆಸಾರ್ಟಿಗೆ. ಹಾಂ, ಚೆನ್ನಾಗಿರುತ್ತೆ. ಸೊ ಸುನಿಲಣ್ಣ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ. ಏನೇ ಇದ್ರೂ ಕೂಡ ಡೆಕೋರೇಷನ್ ಮಾಡಲಿಕ್ಕಿದ್ರೆ ಈಚೆ ಡೆಕೋರೇಷನ್ ಕೂಡ ಮಾಡ್ಬೋದು. ಡೆಕೋರೇಷನ್ ನಮ್ಮದೇ ಇದೆ. ಅದಕ್ಕೆ ಸುನಿಲಣ್ಣನಿಗೆ ನೀವು ಕಾಲ್ ಮಾಡಿದರೆ ಆಯಿತು. ಏನೇ ಇದ್ರೂ ಕೂಡ ಇವರಿಗೆ ಎನ್ಕ್ವೈರಿ ಮಾಡಿ ರೂಮ್ನ ಬಗ್ಗೆ. ಪ್ರತಿಯೊಂದು ಕೂಡ ಇವರು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಸೊ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೇನೆ. ಸೊ ಟಿಲ್ ದೇರ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.